ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತವರು. ಆದ್ಮೇಲೆ 26ಕ್ಕೆ ಅದು ನಾಳೆ ಮೇ 26ಕ್ಕೆ ಇಬ್ಬರಿಗೂ ಅಂದರೆ ಯಾರಿಗೆ ನಮ್ಮ DCM DKC CM ಸಿದ್ದು ಇಬ್ಬರಿಗೂ ಹೈಕಮಾಂಡ್ ಬುಲಾವ್ ಮಾಡಿದೆ. ಬರ್ರಪ್ಪ ಬರ್ರಿ ಇದಕ್ಕೆ ಇವತ್ತು ಚರ್ಚೆ ಸ್ಟಾರ್ಟ್ ಆಗಿಬಿಟ್ಟಿರ್ತದ್ರಿ ನಮ್ಮ ಮೀಡಿಯಾದಲ್ಲೇ. CM ಬದಲಾಗ್ತಾರ, DCM CM ಆಗ್ತಾರ, ಅಥವಾ ಪರಮೇಶ್ವರಪ್ಪನವ್ರು ಆಗ್ತಾರ, ಅಥವಾ ಖರ್ಗೆ ಅವ್ರು ಆಗ್ತಾರ. ಜೋರ್ದಾರಾಗಿ ನಿಜವಾಗಿಯೂ ಇದು CM ಬದಲಾಯಿಸುವ ಸಮಯವ? CM ಬದಲಾಯಿಸಬೇಕಾದ್ರೆ ಕಾರಣ ಬೇಕಲ್ಲ. ಯಾವ ಕಾರಣಕ್ಕೆ? ಮಾತಾಗಿತ್ತು. ಅದು ಮಾತಾಗಿದ್ದನ್ನು ಸಿದ್ದರಾಮಯ್ಯ ಒಪ್ಲಿಕ್ತಾ ಇರಲಿಲ್ಲ. ಮತ್ತು ಅಲ್ಲಿ ಏನು ನಡೆದ ಅದು ಸ್ಪಷ್ಟ ಆಗ್ತಾ ಇಲ್ಲ. ಇಲ್ಲಿವರೆಗೆ ಮಾತಾಗಿತ್ತು 2.5 ವರ್ಷ ಕೊಡಬೇಕಾಗಿತ್ತು. ಸರಿ, ಮುಗಿಸ್ಬಿಡ್ಬೇಕಾಗಿತ್ತಲ್ಲ. ಎಷ್ಟೊಳಗದು ಯಾಕೆ ಮುಗಿತಾ ಇಲ್ಲ ಅಂದ್ರೆ ಅವ್ರು ಕೊಡವಲ್ರು, ಇವ್ರು ಬಿಡವಲ್ರು. ಹಾಗಾಗಿ ಯಾವ ಗ್ರೌಂಡ್ ಮೇಲೆ ತೆಗಿತೀರಿ CM ಅವ್ರನ್ನ? CM ಅವ್ರನ್ನ ತೆಗೆದ್ರೆ ಒಂದು ಗುಂಪು ಎದ್ದದ. ಈಗ ನಾವು ಪರ ಇದ್ದೀವಿ ಅಂತೇಳಿ ಎಷ್ಟು ಮಟ್ಟಿಗೆ ಅವು ಚಲಾವಣೆ ಆಗಿದೆ ಅಂದ್ರೆ ಇವತ್ತು ರೂಮರ್ಸ್ಗಳು ಅವ್ರನ್ನ ಕೆತ್ತು ಹಾಕಿದ್ರೆ ಹೊಸ ಪಕ್ಷ ಕಟ್ತಾರೋ CM ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. CM ಅವರು ಹೊಸ ಪಕ್ಷಗಳ ಜೊತೆಗೆ ಬಡ ನಮ್ಮ ದೇವೇಗೌಡರ ಜೊತೆ ಕೂಡ್ಕೊಂಡು ಒಂದು ಸರ್ಕಾರ ರಚನೆ ಮಾಡ್ತಾರೆ. ಈಗ ಹಾಗೆ ಒಟ್ಟಿನಲ್ಲೇ ಊಹಾಪೋಹಗಳು ನಮ್ಮಂಥವ್ರು ಹಾಕ್ತಾನೆ ಇರ್ತಾರೆ. ಅವೆಲ್ಲ ಸಾಧ್ಯನ ಅಂತ. ಅದೇ ಕಾಲಕ್ಕೆ DCM BJP ಹೋಗ್ತಾರೆ. 45 ಜನ ಇದ್ದಾರೆ ಅವ್ರ ಹಿಂದೆ. ಅದು ಜಬರ್ದಸ್ತ್ ಕನಕೋತ್ಸವ, ಆ ಉತ್ಸವ, ಸಿದ್ದರಾಮೋತ್ಸವ ಇವೆಲ್ಲನೂ ಸಾಧ್ಯ ಇದಾವ ಅನ್ನುವಂಥ ಮಾತು. ಅವೆಲ್ಲ ನಡೆಯಲಿ ನಾವು ಇವತ್ತು ಚಿಂತನೆ ಮಾಡಬೇಕಾದ್ರೆ ಜೊತೆಗೆ ಹೈಕಮಾಂಡು ಚಿಂತನೆ ಮಾಡಬೇಕಾಗಿದೆ. ಇಂಥ ರೂಮರ್ಸ್ಗಳಿಗೆ ಒಂದು ತಡೆ ಹಾಕಬೇಕಾಗಿದೆ. ಇನ್ನೇನು ಬಾಳಿಲ್ಲ 2 ವರ್ಷ. ಮತ್ತು BJP ಅಂತೂ ಅದರ ಮೈತುಂಬ ಕೈಯ ಕಾಲ ಅಂದರೆ ಇದರಲ್ಲಿ ತಿಳ್ಕೊಂಬಿಟ್ರೆ ನೀವು ಇಡೀ ದೇಶದಲ್ಲಿ ತನ್ನ ನರವುಗಳನ್ನ ಹೆಚ್ಚು ಮಾಡಿಕೊಂಡು ಒಂದು ಬಲಿಷ್ಠ ಆಗಿದೆ. ಸೋಲು ಅಂತಲ್ಲಿಲ್ಲ. ಯಾವುದೇ ಚುನಾವಣೆ ಬಂದು ನಾವು ಸೋಲೋದಿಲ್ಲಪ್ಪ. ಅದರಲ್ಲಿ SIR ಅದು ಎಷ್ಟು ನಿಜ ಅದನ್ನು ಸೋಲೋದನ್ನು ಗೊತ್ತಿಲ್ಲ. ಆದರೆ ಇಲ್ಲಿವರೆಗೆ ನಡೆದು ಎಲ್ಲೆಲ್ಲಿ SIR ಆಗಿದೆ ಅಲ್ಲೆಲ್ಲ ಅವರು ಗೆದ್ದಾರೆ BJP ಅವರು. ಹೀಗಾಗಿ ಇಲ್ಲೂ SIR ನಡಲಿಕ್ಕೆ ಶುರುವಾಗ್ಯದ. ಇಲ್ಲೂ ಅವ್ರಿಗೆ ಗೆಲ್ಲುವ ಸಾಧ್ಯತೆ. ಅಂದರೆ ಕಾಂಗ್ರೆಸ್ ಏನು ಮಾಡ್ಬೇಕು ಈಗ?